ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವಟ ಸಾವಿತ್ರಿ ವ್ರತದ ಆಚರಣೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಈಗಾಗಲೇ ಇವರು ವಟ ಸಾವಿತ್ರಿ ವ್ರತದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ರು, ಈಗ ಮತ್ತೆ ಅದೇ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಹೌದು, ವಟ ಸಾವಿತ್ರಿ ವ್ರತವನ್ನ 2 ಬಾರಿ ಆಚರಣೆ ಮಾಡಲಾಗುತ್ತೆ. 2 ಬಾರಿ ಅಂತಂದ್ರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ವಟ ಸಾವಿತ್ರಿ ಆಚರಣೆಯನ್ನ ವೈಶಾಖ ಮಾಸದ ಅಮಾವಾಸ್ಯೆಯ ಟೈಮಲ್ಲಿ ಆಚರಣೆ ಮಾಡ್ತಾರೆ. ಇನ್ನೊಂದು ಕೆಲವೊಂದ್ ಕಡೆ ವಟ ಸಾವಿತ್ರಿ ವ್ರತವನ್ನ ಜ್ಯೇಷ್ಠ ಹುಣ್ಣಿಮೆಯ ಟೈಮಲ್ಲಿ ಆಚರಣೆ ಮಾಡ್ತಾರೆ. ಈಗಾಗಲೇ ವೈಶಾಖ ಮಾಸದ ಅಮಾವಾಸ್ಯೆ ಎಂದು ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡಿ ಆಗೋಗಿದೆ. ಈಗ ನೆಕ್ಸ್ಟ್ ಬರುವಂತದ್ದು ಜ್ಯೇಷ್ಠ ಹುಣ್ಣಿಮೆ. ಅದು ಯಾವಾಗ ಬರುತ್ತೆ, ಅದರ ಶುಭ ಸಮಯ ಯಾವುದು, ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಹೇಗೆ ಆಚರಣೆಯ ಮಾಡಬೇಕು, ಪೂಜೆಗೆ ಬೇಕಾದಂತಹ ಯಾವ್ಯಾವ ವಸ್ತುಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಟ ಸಾವಿತ್ರಿ ಆಚರಣೆಯ ದಿನಾಂಕ, ಸಮಯದ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಈ ಪೂಜೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈಗ ನಾವು ಪೂಜೆಯನ್ನ ಯಾಕೆ ಮಾಡ್ತಿದೀವಿ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಟ ಸಾವಿತ್ರಿ ವ್ರತದ ಮಹತ್ವವು ಕರ್ವ ಚೌತ್ನಂತೆಯೇ ಇರುತ್ತೆ. ಅಂದ್ರೆ ನೀವು ಉತ್ತರ ಭಾರತದ ಕಡೆ ಕರ್ವ ಚೌತನ್ನ ಆಚರಣೆ ಮಾಡೋದು ನೀವೆಲ್ಲ ನೋಡೇ ಇರ್ತೀರಾ. ಅದೇ ರೀತಿ ವಟ ಸಾವಿತ್ರಿ ವ್ರತದ ಆಚರಣೆಯು ಕೂಡ ಹೌದು. ಈ ದಿನ ವಿವಾಹಿತ ಮಹಿಳೆಯರು ಆಲದ ಮರವನ್ನ ಪೂಜೆ ಮಾಡ್ತಾರೆ. ಆಲದ ಮರವನ್ನ ಹಿಂದಿಯಲ್ಲಿ ವಟ ವೃಕ್ಷ ಅಂತ ಕರೆಯಲಾಗತ್ತೆ. ಹಾಗಾಗಿನೇ ಈ ವ್ರತಕ್ಕೆ ವಟ ಸಾವಿತ್ರಿ ವ್ರತ ಅಂತ ಕರೀತಾರೆ. ಈ ದಿನ ನಿರ್ದಿಷ್ಟ ಆಚರಣೆಗಳನ್ನ ಮತ್ತೆ ಕಾರ್ಯವಿಧಾನಗಳನ್ನ ಅನುಸರಿಸಿ ಆಲದ ಮರವನ್ನ ಪೂಜೆ ಮಾಡೋದ್ರಿಂದ ದೀರ್ಘಾಯುಷ್ಯ, ಸಮೃದ್ಧಿ, ಅಖಂಡ ಸಂತೋಷ ಸಿಗುತ್ತೆ. ಹಾಗೆ ಎಲ್ಲಾ ರೀತಿಯ ನೋವು ಮತ್ತೆ ದುಃಖಗಳು ನಾಶವಾಗುತ್ತವೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ. ಇನ್ನ ಈ ವ್ರತವನ್ನ ಆಲದ ಮರಕ್ಕೆ ಯಾಕೆ ಪೂಜೆ ಮಾಡಬೇಕು ಅಂತ ಅನ್ನೋದಾದ್ರೆ, ವಟ ವೃಕ್ಷ ಅಂದ್ರೆ ಆಲದ ಮರ ಬ್ರಹ್ಮ, ವಿಷ್ಣು ಹಾಗೆ ಮಹೇಶ್ವರನ ಒಂದು ಪ್ರತೀಕ ಅಂತಾನೆ ಹೇಳ್ಬೋದು. ಹಾಗೆ ಇದು ದೀರ್ಘಾಯುಷ್ಯ, ಪುಣ್ಯ ಮತ್ತು ಸೌಭಾಗ್ಯವನ್ನ ನೀಡುತ್ತೆ. ಹಾಗಾಗಿ ಈ ವ್ರತವನ್ನ ಆಲದ ಮರದಲ್ಲಿ ಹೋಗಿ ಪೂಜೆಯನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಂಬಲಾಗಿದೆ. ಪೂಜೆಯನ್ನ ಯಾಕೆ ಮಾಡ್ಬೇಕು ಅಂತ ಗೊತ್ತಾಯ್ತು. ಹಾಗಾದ್ರೆ ಪೂಜೆಯ ಹಿನ್ನೆಲೆ ಕತೆ ಏನು, ಈ ಕತೆ ಹೇಗ್ ಹುಟ್ಕೊಳ್ತು ಅಂತ ನೋಡೋದಾದ್ರೆ, ಸಾವಿತ್ರಿ ಮತ್ತೆ ಸತ್ಯವಾನನು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರಂತೆ. ಹಾಗೆ ಸಾವಿತ್ರಿ ಚಿಕ್ಕವಳಿದ್ದಾಗ್ಲೇ ಅವಳ ತಂದೆ ಆಕೆಗೆ ವಿವಾಹವನ್ನ ಮಾಡಲು ವರನನ್ನ ಹುಡುಕ್ತಾ ಇರ್ತಾರಂತೆ. ಆ ಸಂದರ್ಭದಲ್ಲಿ ಸಾವಿತ್ರಿಯು ಸತ್ಯವಾನನ್ನೇ ವರನನ್ನಾಗಿ ಆಯ್ಕೆ ಮಾಡ್ಕೊಳ್ತಾಳೆ. ಆಗ ನಾರದ ಮಹರ್ಷಿಗಳು, ಈತನನ್ನ ನೀನೇನಾದ್ರೂ ಮದ್ವೆ ಆದ್ರೆ ಕೇವಲ 12 ವರ್ಷಗಳ ನಂತರ ಈತ ಮರಣ ಹೊಂದುತ್ತಾನೆ ಅಂತ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಸತ್ಯವಾನನು ತನ್ನ ಮಗಳಿಗೆ ಬೇರೊಂದು ವರನನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಹೇಳ್ತಾನಂತೆ. ಆದ್ರೆ ಸಾವಿತ್ರಿ ತಂದೆಯ ಮಾತನ್ನ ಧಿಕ್ಕರಿಸಿ ಸತ್ಯವಾನನ್ನೇ ವಿವಾಹವಾಗಿ ತನ್ನ ಪತಿ ಮತ್ತು ಅತ್ತೆಯೊಂದಿಗೆ ಕಾಡಿನಲ್ಲೇ ವಾಸಿಸಲು ಪ್ರಾರಂಭಿಸ್ತಾಳೆ. ನಾರದರಿಂದ ಸತ್ಯವಾನ ಸಾವಿನ ವಿಷಯ ತಿಳಿದಾಗಿನಿಂದ ಸಾವಿತ್ರಿಯು ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾನೆ ಬಂದಿರ್ತಾಳೆ. ತನ್ನ ಪತಿ ಸತ್ಯವಾನನನ್ನ ಯಮರಾಜ ಕರ್ಕೊಂಡು ಹೋಗಲು ಬಂದಾಗ್ಲೇ ಸಾವಿತ್ರಿ ಕೂಡ ಯಮನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಆಕೆಯ ಪತಿ ಧರ್ಮವನ್ನ ಮೆಚ್ಚಿದಂತಹ ಯಮನು ಆಕೆಯಲ್ಲಿ ನಿನಗೆ ಯಾವ ವರ ಬೇಕು ಅಂತ ಕೇಳ್ಕೊ ಅಂತ ಕೇಳ್ತಾನಂತೆ. ಆಗ ಸಾವಿತ್ರಿಯು ಮೊದಲು ತನ್ನ ಅತ್ತೆಗೆ ಕಣ್ಣುಗಳನ್ನ ಕರುಣಿಸು, ಅದಾದ ನಂತರ ತನ್ನ ಗಂಡನಿಗೆ ದೀರ್ಘಾಯುಷ್ಯವನ್ನ ನೀಡು ಅಂತ ಕೇಳ್ಕೊಳ್ತಾಳೆ. ಸಾವಿತ್ರಿಯು ತನ್ನ ಜಾಣ್ಮೆಯಿಂದ ಯಮನಲ್ಲಿ ಕೇಳಿದ ವರವನ್ನ ಯಮನು ಕರುಣಿಸಲೇಬೇಕಾಗತ್ತಂತೆ. ಹಾಗಾಗಿ ಸಾವಿತ್ರಿಯ ವರದ ಬಲೆಗೆ ಸಿಕ್ಕಿ ಹಾಕೊಂಡಿದ್ದ ಯಮರಾಜನು ಸಾವಿತ್ರಿಯ ಪತಿ ಸತ್ಯವಾನ ಜೀವವನ್ನ ಕಡಲೆಕಾಳಿನ ರೂಪದಲ್ಲಿ ಪುನಃ ಆಕೆಗೆ ನೀಡ್ತಾನಂತೆ. ಆದ್ದರಿಂದ ವಟ ಸಾವಿತ್ರಿ ಪೂಜೆಯನ್ನ ಮಾಡುವಾಗ ನೆನೆಸಿದ ಕಡಲೆಕಾಳನ್ನ ಅರ್ಪಿಸಲಾಗತ್ತೆ. ಜೊತೆಗೆ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಪತಿಯು ದೀರ್ಘಾಯುಷ್ಯವನ್ನ ಪಡ್ಕೊಳ್ತಾರೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿ 2025ರಲ್ಲಿ ಹುಣ್ಣಿಮೆಯ ಟೈಮಲ್ಲಿ ವಟ ಸಾವಿತ್ರಿ ವ್ರತದ ಆಚರಣೆ ಯಾವಾಗ ಮಾಡ್ಬೇಕು ಅಂತ ಅಂದ್ರೆ 2025ರಲ್ಲಿ ಜೂನ್ 10ನೇ ತಾರೀಕು ಮಂಗಳವಾರ. ಯಾಕಂತಂದ್ರೆ ಹುಣ್ಣಿಮೆಯ ತಿಥಿ ಆರಂಭ ಆಗುವಂತದ್ದು ಜೂನ್ 10ನೇ ತಾರೀಕು ಬೆಳಗ್ಗೆ 11:35. ಹಾಗೆ ಹುಣ್ಣಿಮೆಯ ತಿಥಿ ಅಂತ್ಯವಾಗುವಂತದ್ದು ಜೂನ್ 11ನೇ ತಾರೀಕು ಮಧ್ಯಾಹ್ನ 1:13. ಇನ್ನ ಈ ವ್ರತವನ್ನ ಯಾವಾಗ ಮಾಡ್ಬೇಕು ಅಂತ ನೋಡೋದಾದ್ರೆ, ಹುಣ್ಣಿಮೆಯ ಉದಯ ತಿಥಿ ಆರಂಭ ಆಗುವಂತದ್ದು ಜೂನ್ 10ನೇ ತಾರೀಕು. ಹಾಗಾಗಿ ವ್ರತವನ್ನ ಜೂನ್ 10ನೇ ತಾರೀಕೆ ಮಾಡ್ಬೇಕಾಗತ್ತೆ. ವಟ ಸಾವಿತ್ರಿಯ ವ್ರತದ ಪೂಜೆಯ ಸಮಯ ಬಂದು ಬೆಳಗ್ಗೆ 8:52 ಶುರುವಾಗಿ
ಮಧ್ಯಾಹ್ನ 2:05 ಇರುತ್ತೆ. ಅದು ಜೂನ್ 10ನೇ ತಾರೀಕಿನಂದು. ಇನ್ನು ಸ್ನಾನ ಹಾಗೆ ದಾನದ ಸಮಯ ಬಂದ್ಬಿಟ್ಟು ಬೆಳಗ್ಗೆ 4:02 ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 4:42 ಕೊನೆಗೊಳ್ಳುತ್ತೆ. ಇನ್ನು ಆ ದಿನ ಚಂದ್ರೋದಯದ ಸಮಯ ಬಂದು ಸಂಜೆ 6:45. ಇನ್ನು ವಟ ಸಾವಿತ್ರಿ ಪೂಜೆಗೆ ಬೇಕಾಗಿರುವಂತಹ ಯಾವ್ಯಾವ ಸಾಮಗ್ರಿಗಳನ್ನ ನಾವು ಮುಂಚೆನೆ ರೆಡಿ ಮಾಡ್ಕೊಳ್ಬೇಕು ಅಂತಂದ್ರೆ, ಕೆಂಪು ದಾರ ಅಥವಾ ಬಿಳಿ ದಾರವನ್ನ ತಗೊಂಡು ಅದಕ್ಕೆ ಅರಿಶಿನ ಮತ್ತೆ ಕುಂಕುಮದಿಂದ ಅದನ್ನ ಲೇಪನ ಮಾಡಿ ದಾರವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೀರು ತುಂಬಿದಂತಹ ಕಲಶವನ್ನ ರೆಡಿ ಮಾಡ್ಕೊಳ್ಬೇಕು. ಇನ್ನ ಕೆಂಪು ವಸ್ತ್ರ, ಕುಂಕುಮ, ಅರಿಶಿಣ, ಧೂಪ, ದೀಪ ಮತ್ತೆ ಹೂವುಗಳು, ಹಣ್ಣುಗಳು, ಇನ್ನ ಸುಮಂಗ್ಲಿಯರು ಬಳಸುವಂತಹ ವಸ್ತುಗಳು ಮತ್ತೆ ಕಡಲೆ ಕಾಳುಗಳನ್ನ ಇಟ್ಕೊಳ್ಬೇಕು. ಕಡಲೆ ಕಾಳನ್ನ ನೆನೆಸಿದ್ದನ್ನೇ ಯೂಸ್ ಮಾಡಬೇಕು. ಈಗಾಗಲೇ ಕಡಲೆ ಕಾಳನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕಡಲೆ ಕಾಳಿನ ರೂಪದಲ್ಲಿ ಸತ್ಯವಾನನ್ನ ಜೀವವನ್ನ ವಾಪಸ್ಸಾಗಿ ಯಮಧರ್ಮ ಕಳಿಸೋದ್ರಿಂದ ನಾವು ನೆನೆಸಿದ ಕಡಲೆ ಕಾಳನ್ನ ಈ ಪೂಜೆಗೆ ಯೂಸ್ ಮಾಡ್ಲೇಬೇಕಾಗತ್ತೆ. ಇನ್ನ ಈ ಪೂಜೆಯನ್ನ ಹೇಗೆ ಮಾಡ್ಬೇಕು ಅಂತ ನೋಡೋದಾದ್ರೆ, ವಟ ಸಾವಿತ್ರಿ ವ್ರತದ ದಿನದಂದು ಮಹಿಳೆಯರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳ್ಬೇಕಾಗತ್ತೆ. ಸ್ನಾನದ ನಂತರ ಮಹಿಳೆಯರು ಹೊಸ ಬಟ್ಟೆಗಳನ್ನ ಧರಿಸಿ ಹಣೆಗೆ ಸಿಂಧೂರವನ್ನ ಇಟ್ಟುಕೊಳ್ಬೇಕು. ಇನ್ನ ಬಟ್ಟೆಯ ಬಣ್ಣ ಹಳದಿ, ಕೆಂಪು ಅಥವಾ ಬಿಳಿ ಬಣ್ಣದಾಗಿದ್ರೆ ಒಳ್ಳೇದು. ಇನ್ನ ಆಲದ ಮರಕ್ಕೆ ಹೋಗಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು. ನಮಗೆ ಆಲದ ಮರಕ್ಕೆ ಹೋಗೋಕೆ ಆಗೋದಿಲ್ಲ, ಮನೆಯಲ್ಲೇ ಪೂಜೆ ಮಾಡ್ತೀನಿ ಅಂತ ಅನ್ನೋರು, ಅಥವಾ ಆಲದ ಮರ ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ, ನಾವು ಮನೆಯಲ್ಲೇ ಮಾಡ್ಬೇಕು ಅಂತ ಅನ್ನೋರು ಆಲದ ಮರದ ಚಿತ್ರವನ್ನ ಬಿಡಿಸಿ ಅಥವಾ ಫೋಟೋವನ್ನ ಇಟ್ಕೊಂಡು ಸಹ ಈ ಪೂಜೆಯನ್ನ ಮಾಡ್ಬೋದು. ಇನ್ನ ಆಲದ ಮರದ ಹತ್ರನೇ ನಾವು ಹೋಗಿ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಆಲದ ಮರದ ಬೇರಿಗೆ ನೀರನ್ನ ಅರ್ಪಿಸಿ ಬೆಲ್ಲ, ಬೇಳೆ, ಹಣ್ಣುಗಳು, ಅಕ್ಷತೆ ಮತ್ತೆ ಹೂಗಳನ್ನ ಅರ್ಪಿಸ್ಬೇಕಾಗತ್ತೆ. ಹಾಗೆ ಈ ವಟ ಸಾವಿತ್ರಿಯ ವ್ರತವನ್ನ ಕೂಡ ನಾವು ಓದಬಹುದು ಅಥವಾ ಕೇಳಬಹುದು. ಹಾಗೆ ಮಹಿಳೆಯರು ಈ ದಿನ ತಮಗೆ ಹತ್ತಿರದಲ್ಲಿರುವ ಆಲದ ಮರದ ಬಳಿ ಹೋಗಿ ಹಳದಿ ಅಥವಾ ಕೆಂಪು ಬಣ್ಣದ ದಾರವನ್ನ ಆಲದ ಮರಕ್ಕೆ ಸುತ್ತಿ ಪ್ರದಕ್ಷಿಣೆಯನ್ನ ಹಾಕ್ಬೇಕಾಗತ್ತೆ. ಈ ಪ್ರದಕ್ಷಿಣೆಯನ್ನ 7, 11 ಅಥವಾ 21 ಬಾರಿ ಹಾಕಬಹುದು. ಇನ್ನ ಆಲದ ಮರಕ್ಕೆ ಪರಿಕ್ರಮವನ್ನ ಮಾಡುವಾಗ ಗಂಡನ ಅದೃಷ್ಟ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಇನ್ನ ವಟ ಸಾವಿತ್ರಿ ವ್ರತದ ದಿನದಂದು ಮಹಿಳೆಯರು ಮನೆಯ ಹಿರಿಯರಿಂದ ಮತ್ತು ಇನ್ನಿತರ ವಿವಾಹಿತ ಮಹಿಳೆಯರಿಂದ ಆಶೀರ್ವಾದವನ್ನ ಪಡಿಬೇಕಾಗತ್ತೆ. ಇನ್ನ ವಟ ಸಾವಿತ್ರಿ ವ್ರತದಂದು ದಾನವನ್ನ ಮಾಡುವುದು ಕೂಡ ತುಂಬಾ ಫಲಕಾರಿ ಅಂತಾನೆ ಹೇಳಲಾಗಿದೆ. ಈ ದಿನ ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ, ಆಹಾರ ಮತ್ತು ಬಟ್ಟೆಗಳನ್ನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನಾಗಿ ಕೊಟ್ಟರೆ ಅವರಿಗೆ ತುಂಬಾ ಅದೃಷ್ಟ ತರುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ನಿಮ್ಗೆ ಎಷ್ಟು ಆಗತ್ತೋ ಅಂದ್ರೆ ನಿಮ್ಮ ಕೈಲಾದಷ್ಟು ಯಾವುದೇ ವಸ್ತುವನ್ನಾಗ್ಲಿ, ಅಂದ್ರೆ ಆ ವಸ್ತು ಬೇರೆಯವರಿಗೆ ಅಗತ್ಯ ಇರಬೇಕು ಅಂತ ವಸ್ತುಗಳನ್ನ ದಾನ ಮಾಡೋದ್ರಿಂದ ಹೆಚ್ಚಿನದಾಗಿ ಒಳ್ಳೆಯದಾಗತ್ತೆ ಅನ್ನುವ ಒಂದು ನಂಬಿಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಟ ಸಾವಿತ್ರಿ ವ್ರತದ ಆಚರಣೆ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗೆ ಈ ಆಚರಣೆ ಯಾವಾಗ ಮಾಡ್ಬೇಕು, ಯಾವ ಡೇಟ್ ಅಲ್ಲಿ ಮಾಡ್ಬೇಕು ಅನ್ನುವ ಒಂದು ಡೇಟ್ಸ್ ಗೊಂದಲ ಏನಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸಿದೀನಿ. ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡೋದ್ರಿಂದ ನಾನು ಕೂಡ ನಿಮ್ಮ ಕ್ವೈರೀಸ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇತರರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.